ಹಾಯ್ ಫ್ರೆಂಡ್ಸ್, ಬನ್ನಿ ನಮ್ಮ ಜವಾರಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾವು ಈಗ ನೋಡ್ತಾ ಇದ್ದೇವೆ ದ್ವಿತೀಯ PUC ಪರೀಕ್ಷೆಯ ಎನ್ಯುವಲ್ ಕ್ವಶನ್ ಪೇಪರ್ ಫಿಕ್ಸ್ ಬೀಳ್ತಕ್ಕಂಥ ಕ್ವಶನ್ಗಳ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ. ಇದು ಇತಿಹಾಸ ವಿಷಯದಲ್ಲಿ ನಾವು ನೋಡುವುದೆಂದರೆ ಫಿಕ್ಸ್ ಕ್ವಶನ್. ಇಲ್ಲಿ ಮುಂದೆ ಹೋಗೋಣ. ಇದು 1 ಅಂಕದ ಪ್ರಶ್ನೆಗಳು. ಹಾಗೆ ಪ್ಯಾಟ್ರನ್ ಕೊಟ್ಟಿರ್ತಾರೆ ಮತ್ತು ಇಲ್ಲಿ ಬಿಟ್ಟ ಸ್ಥಳ ಕೊಟ್ಟಿರ್ತಾರೆ, ಅದು ಬರೆಯಬೇಕು. ಹೊಂದಿಸಿ ಬರೆಯಿರಿ ಕೊಟ್ಟಿರ್ತಾರೆ ಮತ್ತು ಮುಂದೆ ಇಲ್ಲಿ 1 ಅಂಕದ 5 ಪ್ರಶ್ನೆಗಳು ಕೊಟ್ಟಿರ್ತಾರೆ, ಇವು ನಾವು ಬರೆಯಬೇಕು. ಇಲ್ಲಿ ಗಮನಿಸುವುದೇನೆಂದರೆ 2 ಅಂಕದ ಪ್ರಶ್ನೆಗಳು. ಇಲ್ಲಿ 18ನೇ ಪ್ರಶ್ನೆ ಇದೆಯಲ್ಲ, ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು? ಇದು ನಮ್ಮ ಎನ್ಯುವಲ್ ಕ್ವಶನ್ ಪೇಪರ್ಗೆ ಫಿಕ್ಸ್ ಬೀಳ್ತಕ್ಕಂಥ ಕ್ವಶನ್ ಆಗಿದೆ. ಮತ್ತು ನೋಡಬಹುದು ಎಂದರೆ ಇದು ಶಿವಾಜಿಯ ಮೇಲೆ ಪ್ರಭಾವ ಬೀರಿದ 2 ವ್ಯಕ್ತಿಗಳನ್ನು ಹೆಸರಿಸಿ. ಇದು ನಮ್ಮ ಎನ್ಯುವಲ್ ಕ್ವಶನ್ ಪೇಪರ್ಗೆ ಫಿಕ್ಸ್ ಬೀಳ್ತಕ್ಕಂಥದ್ದು. ಮತ್ತು ಇಲ್ಲಿ 29ನೇ ಕ್ವಶನ್, GVP ಸಮಿತಿಯ ಯಾರಾದರೂ 2 ಸದಸ್ಯರನ್ನು ಹೆಸರಿಸಿ. ಇದು ನಮ್ಮ ಎನ್ಯುವಲ್ ಪೇಪರ್ಗೆ ಕೂಡ ಫಿಕ್ಸ್ ಬೀಳ್ತಕ್ಕಂಥ ಕ್ವಶನ್ ಆಗಿದೆ. ಇನ್ನು 5 ಅಂಕದ್ದು ನೋಡಬಹುದಾದರೆ ಇಲ್ಲಿ 31ನೇ ಕ್ವಶನ್, ಹೊಯ್ಸಳರ ವಾಸ್ತುಶಿಲ್ಪ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಇದು ನಮ್ಮ ಎನ್ಯುವಲ್ ಪೇಪರ್ಗೆ ಫಿಕ್ಸ್ ಬೀಳ್ತಕ್ಕಂಥ ಕ್ವಶನ್ ಆಗಿದೆ. ಇದು 5 ಮಾರ್ಕ್ಸಿಗೆ ಇರುತ್ತದೆ, ನಾವು ಬರೆಯಬೇಕು. ಇಲ್ಲಿ ನೋಡಬಹುದೆಂದರೆ ಇದು 39ನೇ ಕ್ವಶನ್. ಅವರು ಮ್ಯಾಪ್ ಕೊಟ್ಟಿರ್ತಾರೆ, ನಾವು ಅದರಲ್ಲಿ ಸ್ಥಳಗಳನ್ನು ಗುರುತಿಸಬೇಕು. ಅದರಲ್ಲಿ ಸ್ಥಳಗಳು ಪ್ರಮುಖವೆಂದರೆ ಇದು ಹರಪ್ಪ, ಪಾಟ್ಲಿಪುತ್ರ, ಬಾದಾಮಿ ಮತ್ತು ಪಾಂಡಿಚೇರಿ. ಇವು 4 ಸ್ಥಳಗಳು ಮ್ಯಾಪ್ನಲ್ಲಿ ಫಿಕ್ಸ್ ಬೀಳ್ತಕ್ಕಂಥ ಕ್ವಶನ್ ಆಗಿದೆ, ಅದನ್ನು ನಾವು ಗುರುತಿಸಿ ಬರಬೇಕು. ಇದು 2023 ಮತ್ತು 24ನೇ ಸಾಲಿನ ಪರೀಕ್ಷೆಯನ್ನು ನೋಡೋಣ. ಇದು 2024ನೇ ಸಾಲಿನ ಕ್ವಶನ್ ಪೇಪರ್. ಇಲ್ಲಿ ನೋಡಿ, ಇದು ಇದೆಯಲ್ಲ, ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು? ಇದು ಕೂಡ ಬಿದ್ದಿದೆ. ಮತ್ತು ಇದು ಶಿವಾಜಿಯ ಮೇಲೆ ಪ್ರಭಾವ ಬೀರಿದ 2 ವ್ಯಕ್ತಿಗಳನ್ನು ಹೆಸರಿಸು. ಇದು ಕೂಡ ತಮ್ಮ ಎನ್ಯುವಲ್ ಪೇಪರ್ನಲ್ಲಿ ಬಿದ್ದಿದೆ. ಇದು GVP ಸಮಿತಿಯ ಯಾರಾದರೂ 2 ಸದಸ್ಯರನ್ನು ಹೆಸರಿಸಿ. ಇದು ಕೂಡ ಬಿದ್ದಿದೆ. ಇನ್ನು 5 ಅಂಕದಲ್ಲಿ ಹೋಗುವಂತಂದರೆ ಹೊಯ್ಸಳರ ವಾಸ್ತುಶಿಲ್ಪ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಇದು ಕೂಡ 5 ಮಾರ್ಕ್ಸ್ಗೆ ಬಿದ್ದಿದೆ. ಮತ್ತು ಇನ್ನು ಮ್ಯಾಪ್ ಬಗ್ಗೆ ನೋಡೋಣ. ಮ್ಯಾಪ್ನಲ್ಲಿ ನಾನು ಹೇಳಿದ್ನಲ್ಲ ಸ್ಥಳಗಳು, ಅದು ಹರಪ್ಪ, ಪಾಟ್ಲಿಪುತ್ರ, ಬಾದಾಮಿ ಮತ್ತು ಪಾಂಡಿಚೇರಿ. ಇವು 4 ಫಿಕ್ಸ್ ಬೀಳ್ತಕ್ಕಂಥದ್ದು, ಇವು ಬಿದ್ದಾವೆ ನೋಡ್ರಿ. ಹಾಯ್ ಫ್ರೆಂಡ್ಸ್, ಮತ್ತೆ ಹೊಸ ವಿಡಿಯೋನಲ್ಲಿ ಸಿಗೋಣ. ಬಾಯ್.